ದರ್ಶನ್ ನನಗೆ ಫೋನ್ ಮಾಡಿ ಮೈಸೂರಿನ ಫಾರ್ಮ್ ಹೌಸ್ಗೆ ಕರೆಸಿಕೊಂಡರು. ಹಿಂದೆ ನಡೆದ ಘಟನೆ ಬಿಚ್ಚಿಟ್ಟ ರಾಜವರ್ಧನ್. ಕನ್ನಡದ ನಟ ದರ್ಶನ್ ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಜೈಲು ಸೇರಿರುವ ದರ್ಶನ್ರನ್ನ ನೋಡಲು ಸಿನಿಮಾ ಸೆಲೆಬ್ರಿಟಿಗಳು ವಾರಕ್ಕೊಮ್ಮೆ ಬರ್ತಿದ್ದಾರೆ. ಕನ್ನಡ ಚಿತ್ರರಂಗದ ಅದ್ಭುತ ಹಾಸ್ಯ ನಟ ಡಿಂಗ್ರಿ ನಾಗರಾಜ್ ಅವರ ಪುತ್ರ ರಾಜವರ್ಧನ್ ಕೂಡ ದರ್ಶನ್ರನ್ನ ಭೇಟಿ ಮಾಡಿದ್ದರು. ದರ್ಶನ್ ಅರೆಸ್ಟ್ ಆಗಿದ್ದಾರೆ ಎನ್ನುವ ಸುದ್ದಿ ಕೇಳಿ ನನಗೆ ಸಡನ್ ಆಗಿ ಶಾಕ್ ಆಯಿತು. ಈಗಲೂ ನಾನು ಶಾಕ್ನಲ್ಲೇ ಇದ್ದೇನೆ. ತುಂಬಾ ಸಪೋರ್ಟಿವ್ ಆಗಿದ್ರು. ಅಣ್ಣನ ತರ ಪ್ರತಿಯೊಂದು ವಿಚಾರಕ್ಕೆ ಬೆಂಬಲ ನೀಡ್ತಿದ್ರು. ಜೊತೆಯಲ್ಲಿ ಹುಟ್ಟದಿದ್ದರೂ ಅಣ್ಣನಂತೆ ಸಪೋರ್ಟಿವ್ ಆಗಿದ್ರು. ಅಣ್ಣನಿಗೆ ಈ ತರ ಆಗಿರೋದು ಮನಸ್ಸಿಗೆ ಬೇಸರ ಆಗ್ತಿದೆ. ಅವರಿಗೆ ನ್ಯಾಯ ಸಿಗಬೇಕು, ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಕಾನೂನು ತುಂಬಾ ಸ್ಟ್ರಾಂಗ್ ಆಗಿದೆ ಎಂದು ರಾಜವರ್ಧನ್ ಮಾತನಾಡಿದ್ದಾರೆ. ಇನ್ನು ನನಗೆ ಕಾಲು ಸರ್ಜರಿ ಆಗಿತ್ತು. ಒಂದು ದಿನ ಫೋನ್ ಮಾಡಿ ಇಲ್ಲಿದ್ಯಾ, ಏನ್ ಕೆಲಸ ಮಾಡ್ತಿರುವೆ ಎಂದು ಕೇಳ್ತಾರೆ. ಆಗ ನಾನು ಏನೂ ಇಲ್ಲ ಅಣ್ಣ, ನನ್ನ ಕಾಲಿಗೆ ಏಟಾಗಿದೆ ಎಂದು ಹೇಳ್ತೀನಿ. ಸರಿ, ಒಂದು ಕೆಲಸ ಮಾಡು, ಕೆಳಗೆ ಬಾ ಅಂತ ಕರೆದರು. ಕೆಳಗೆ ಬಾ ಅಂದರೆ ಅವರು ಬರ್ತಿದ್ದಾರಾ ಇಲ್ಲ, ನಾನು ಎಲ್ಲಾದರೂ ಹೋಗಬೇಕಾ ಏನೂ ಗೊತ್ತಿರಲಿಲ್ಲ. ಕೆಳಗಡೆ ನಿಂತಿದ್ದೆ. ನಡಿ ಹೋಗೋಣ ಅಂದರು ಅಷ್ಟೇ. ಮೈಸೂರಿನ ತೋಟದಲ್ಲಿ ಮನೆಯಲ್ಲಿ ಅವರ ಜೊತೆ ನನ್ನನ್ನು ಇಟ್ಟುಕೊಂಡ್ರು. ಆ ಸಮಯದಲ್ಲಿ ದರ್ಶನ್ ಕೈ ಕೂಡ ಪೆಟ್ಟಾಗಿತ್ತು. ಹೀಗಾಗಿ ಅವರ ಕೈಗೆ ಫಿಸಿಯೋಥೆರಪಿ ಮಾಡಿಸಿ ಆಮೇಲೆ ನನ್ನ ಕಾಲಿಗೂ ಫಿಸಿಯೋಥೆರಪಿ ಮಾಡಿಸಿದ್ರು ಎಂದು ಹಿಂದಿನ ಘಟನೆಯನ್ನು ರಾಜವರ್ಧನ್ ಸದ್ಯ ನೆನಪಿಸಿಕೊಂಡಿದ್ದಾರೆ. ಬಣ್ಣದ ಜರ್ನಿ ಮತ್ತು ಜೀವನದಲ್ಲಿ ನಾನು ತುಂಬ ನೋಡಿದ್ದೀನಿ. ನೀವು ನೋಡಿರುವುದು ಕೇವಲ 5% ಅಷ್ಟೇ. ಒಂದು ಸಿನಿಮಾ ಮಾಡಿ ನಿನಗೆ ಇಷ್ಟು ಅನುಭವ ಇದೆ ಅಂದರೆ ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ, ನನಗೆ ಎಷ್ಟು ಅನುಭವ ಇರಬೇಕು ಹೇಳು. ಕುಗ್ಗಿರುವ ಸಮಯದಲ್ಲಿ ಯಾರೋ ಬಂದು 10 ಲಕ್ಷ ಹಣ ಕೊಟ್ಟರೆ ಖುಷಿ ಕೊಡುವುದಿಲ್ಲ. ಒಂದು ಮಾರಲ್ ಸಪೋರ್ಟ್ ಬೇಕಾಗತ್ತೆ. ನಿನ್ನ ಪಕ್ಕದಲ್ಲಿ ನಾನು ಇದ್ದೀನಿ ಅಂತ ಹೇಳೋಕೆ ಒಬ್ಬರು ಬೇಕು. ಅದು ನಮಗೆ ತುಂಬ ಪ್ಲಸ್ ಆಗತ್ತೆ. ಸುಮಾರು 6-7 ತಿಂಗಳು ಒಟ್ಟಿಗೆ ಇದ್ದ ಸಮಯದಲ್ಲಿ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಎಂದು ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ.